ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವುದೇ ಕ್ಷಣದಲ್ಲಿ ಮಹಾಯುದ್ಧ ಶುರುವಾಗಬಹುದು. ವೆನಿಜುವೆಲಾ ವಶಪಡಿಸಿಕೊಂಡಿರುವಂತಹ ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಸಂಚಲನ ರೂಪಿಸಿದ್ದಾರೆ. ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಕೌಂಟ್ ಡೌನ್. ಏಕಕಾಲಕ್ಕೆ 2 ದೇಶಗಳ ಮೇಲೆ ಟ್ರಂಪ್ ದಾಳಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಹಿಂಸಾಚಾರದಿಂದ ಇರಾನ್ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಜನರ ದಂಗೆಯಿಂದ ಸರ್ವೋಚ್ಚ ನಾಯಕ ಖಮೇನಿ ಪತುರುಗುಟ್ಟಿ ಹೋಗಿದ್ದಾನೆ. ಇದಕ್ಕೆಲ್ಲ ಕಾರಣ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್. ಡ್ರಗ್ಸ್ ಮಾಫಿಯಾ ನೆಪದಲ್ಲಿ ವೆನಿಜುವೆಲಾ ದೇಶವನ್ನ ವಶಪಡಿಸಿಕೊಂಡಿರೋ ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಸಜ್ಜಾಗಿದ್ದಾರೆ. ವೆನಿಜುವೆಲಾ ಬಳಿಕ ಇರಾನ್, ಗ್ರೀನ್ಲ್ಯಾಂಡ್ ಕಬ್ಜಾಗೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಅದು ಏಕಕಾಲಕ್ಕೆ 2 ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಗ್ರೀನ್ಲ್ಯಾಂಡ್ಗಾಗಿ ಯಾವುದೇ ಬೆಲೆ ತೆರೋದಕ್ಕೆ ಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ. ಇದರಿಂದ ಟ್ರಂಪ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ನಿಗಿ ಕೆಂಡ ಕಾರುತ್ತಿವೆ. ಅಷ್ಟೇ ಅಲ್ಲದೆ ಇರಾನ್ ಮೇಲಿನ ದಾಳಿಗೆ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಯುಎಸ್ಎಸ್ ಅಬ್ರಾಹಂ ಲಿಂಕನ್ ಸಿವಿಎನ್ 72 ಇರಾನ್ ಸಾಗರಕ್ಕೆ ಕಳುಹಿಸಿದೆ. ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಇರಾನ್ ಗ್ರೀನ್ಲ್ಯಾಂಡ್ಗೆ ನುಗ್ಗೋದಕ್ಕೆ ಯೋಧರು ರೆಡಿಯಾಗಿ ನಿಂತಿದ್ದಾರೆ. ಅತ್ತ ಅಮೆರಿಕದ ದೋಸ್ತಿ ರಾಷ್ಟ್ರ ಇಸ್ರೇಲ್ಗೆ ಇರಾನ್ ದಾಳಿ ಭೀತಿ ಶುರುವಾಗಿದೆ. ಅಮೆರಿಕ ಫೀಡಿಗಿಡಿದ್ರೆ ಇತ್ತ ಇಸ್ರೇಲ್ ಮೇಲೆ ಬಾಂಬ್ ಮಳೆ ಸುರಿಸೋದಕ್ಕೆ ಇರಾನ್ ಸಜ್ಜಾಗಿದ್ದು, ಇತ್ತ ಇದನ್ನು ಎದುರಿಸೋದಕ್ಕೆ ಇಸ್ರೇಲ್ ಕೂಡ ತಯಾರಾಗಿದೆ. ಅತ್ಯಾಧುನಿಕ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಗಡಿಯಲ್ಲಿ ನಿಂತಿದ್ದು, ಕ್ಷಿಪಣಿ ದಾಳಿಗೂ ಸೈ ಅಂತಿದೆ ಯಹೂದಿ ರಾಷ್ಟ್ರ. ಮತ್ತೊಂದು ಕಡೆ ಕತಾರ್ಗೂ ಇರಾನ್ ದಾಳಿ ಭೀತಿ ಶುರುವಾಗಿದೆ. ಕತಾರ್ನಲ್ಲಿ ಅಮೆರಿಕ ಏರ್ಬೇಸ್ ಇದೆ. ಅಮೆರಿಕ ದಾಳಿಗೆ ಪ್ರತೀಕಾರವಾಗಿ ಕತಾರ್ ಏರ್ಬೇಸ್ಗೆ ಇರಾನ್ ದಾಳಿ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವುದೇ ಕ್ಷಣದಲ್ಲಿ ಮಹಾಯುದ್ಧ ಶುರುವಾಗಬಹುದು. ವೆನಿಜುವೆಲಾ ವಶಪಡಿಸಿಕೊಂಡಿರುವಂತಹ ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಸಂಚಲನ ರೂಪಿಸಿದ್ದಾರೆ. ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಕೌಂಟ್ ಡೌನ್. ಏಕಕಾಲಕ್ಕೆ 2 ದೇಶಗಳ ಮೇಲೆ ಟ್ರಂಪ್ ದಾಳಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಹಿಂಸಾಚಾರದಿಂದ ಇರಾನ್ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಜನರ ದಂಗೆಯಿಂದ ಸರ್ವೋಚ್ಚ ನಾಯಕ ಖಮೇನಿ ಪತುರುಗುಟ್ಟಿ ಹೋಗಿದ್ದಾನೆ. ಇದಕ್ಕೆಲ್ಲ ಕಾರಣ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್. ಡ್ರಗ್ಸ್ ಮಾಫಿಯಾ ನೆಪದಲ್ಲಿ ವೆನಿಜುವೆಲಾ ದೇಶವನ್ನ ವಶಪಡಿಸಿಕೊಂಡಿರೋ ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಸಜ್ಜಾಗಿದ್ದಾರೆ. ವೆನಿಜುವೆಲಾ ಬಳಿಕ ಇರಾನ್, ಗ್ರೀನ್ಲ್ಯಾಂಡ್ ಕಬ್ಜಾಗೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಅದು ಏಕಕಾಲಕ್ಕೆ 2 ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಗ್ರೀನ್ಲ್ಯಾಂಡ್ಗಾಗಿ ಯಾವುದೇ ಬೆಲೆ ತೆರೋದಕ್ಕೆ ಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ. ಇದರಿಂದ ಟ್ರಂಪ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ನಿಗಿ ಕೆಂಡ ಕಾರುತ್ತಿವೆ. ಅಷ್ಟೇ ಅಲ್ಲದೆ ಇರಾನ್ ಮೇಲಿನ ದಾಳಿಗೆ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಯುಎಸ್ಎಸ್ ಅಬ್ರಾಹಂ ಲಿಂಕನ್ ಸಿವಿಎನ್ 72 ಇರಾನ್ ಸಾಗರಕ್ಕೆ ಕಳುಹಿಸಿದೆ. ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಇರಾನ್ ಗ್ರೀನ್ಲ್ಯಾಂಡ್ಗೆ ನುಗ್ಗೋದಕ್ಕೆ ಯೋಧರು ರೆಡಿಯಾಗಿ ನಿಂತಿದ್ದಾರೆ. ಅತ್ತ ಅಮೆರಿಕದ ದೋಸ್ತಿ ರಾಷ್ಟ್ರ ಇಸ್ರೇಲ್ಗೆ ಇರಾನ್ ದಾಳಿ ಭೀತಿ ಶುರುವಾಗಿದೆ. ಅಮೆರಿಕ ಫೀಡಿಗಿಡಿದ್ರೆ ಇತ್ತ ಇಸ್ರೇಲ್ ಮೇಲೆ ಬಾಂಬ್ ಮಳೆ ಸುರಿಸೋದಕ್ಕೆ ಇರಾನ್ ಸಜ್ಜಾಗಿದ್ದು, ಇತ್ತ ಇದನ್ನು ಎದುರಿಸೋದಕ್ಕೆ ಇಸ್ರೇಲ್ ಕೂಡ ತಯಾರಾಗಿದೆ. ಅತ್ಯಾಧುನಿಕ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಗಡಿಯಲ್ಲಿ ನಿಂತಿದ್ದು, ಕ್ಷಿಪಣಿ ದಾಳಿಗೂ ಸೈ ಅಂತಿದೆ ಯಹೂದಿ ರಾಷ್ಟ್ರ. ಮತ್ತೊಂದು ಕಡೆ ಕತಾರ್ಗೂ ಇರಾನ್ ದಾಳಿ ಭೀತಿ ಶುರುವಾಗಿದೆ. ಕತಾರ್ನಲ್ಲಿ ಅಮೆರಿಕ ಏರ್ಬೇಸ್ ಇದೆ. ಅಮೆರಿಕ ದಾಳಿಗೆ ಪ್ರತೀಕಾರವಾಗಿ ಕತಾರ್ ಏರ್ಬೇಸ್ಗೆ ಇರಾನ್ ದಾಳಿ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವುದೇ ಕ್ಷಣದಲ್ಲಿ ಮಹಾಯುದ್ಧ ಶುರುವಾಗಬಹುದು. ವೆನಿಜುವೆಲಾ ವಶಪಡಿಸಿಕೊಂಡಿರುವಂತಹ ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಸಂಚಲನ ರೂಪಿಸಿದ್ದಾರೆ.
ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಕೌಂಟ್ ಡೌನ್. ಏಕಕಾಲಕ್ಕೆ 2 ದೇಶಗಳ ಮೇಲೆ ಟ್ರಂಪ್ ದಾಳಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಹಿಂಸಾಚಾರದಿಂದ ಇರಾನ್ ಧಗ ಅಂತ ಹೊತ್ತಿ ಉರಿತಾ ಇದೆ. ಜನರ ದಂಗೆಯಿಂದ ಸರ್ವೋಚ್ಚ ನಾಯಕ ಖಮೇನಿ ಪತರುಗುಟ್ಟಿ ಹೋಗಿದ್ದಾನೆ. ಇದಕ್ಕೆಲ್ಲ ಕಾರಣ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್. ಡ್ರಗ್ಸ್ ಮಾಫಿಯಾ ನೆಪದಲ್ಲಿ ವೆನಿಜುವೆಲಾ ದೇಶವನ್ನ ವಶಪಡಿಸಿಕೊಂಡಿರೋ ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಸಜ್ಜಾಗಿದ್ದಾರೆ. ವೆನಿಜುವೆಲಾ ಬಳಿಕ ಇರಾನ್, ಗ್ರೀನ್ಲ್ಯಾಂಡ್ ಕಬ್ಜಾಗೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಅದು ಏಕಕಾಲಕ್ಕೆ 2 ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಗ್ರೀನ್ಲ್ಯಾಂಡ್ಗಾಗಿ ಯಾವುದೇ ಬೆಲೆ ತೆರೋದಕ್ಕೆ ಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ. ಇದರಿಂದ ಟ್ರಂಪ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ನಿಗಿ ಕೆಂಡ ಕಾರುತ್ತಿವೆ. ಅಷ್ಟೇ ಅಲ್ಲದೆ ಇರಾನ್ ಮೇಲಿನ ದಾಳಿಗೆ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಯುಎಸ್ಎಸ್ ಅಬ್ರಾಹಂ ಲಿಂಕನ್ ಸಿವಿಎನ್ 72 ಇರಾನ್ ಸಾಗರಕ್ಕೆ ಕಳುಹಿಸಿದೆ. ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಇರಾನ್ ಗ್ರೀನ್ಲ್ಯಾಂಡ್ಗೆ ನುಗ್ಗೋದಕ್ಕೆ ಯೋಧರು ರೆಡಿಯಾಗಿ ನಿಂತಿದ್ದಾರೆ. ಅತ್ತ ಅಮೆರಿಕದ ದೋಸ್ತಿ ರಾಷ್ಟ್ರ ಇಸ್ರೇಲ್ಗೆ ಇರಾನ್ ದಾಳಿ ಭೀತಿ ಶುರುವಾಗಿದೆ. ಅಮೆರಿಕ ಫೀಡಿಗಿಡಿದ್ರೆ ಇತ್ತ ಇಸ್ರೇಲ್ ಮೇಲೆ ಬಾಂಬ್ ಮಳೆ ಸುರಿಸೋದಕ್ಕೆ ಇರಾನ್ ಸಜ್ಜಾಗಿದ್ದು, ಇತ್ತ ಇದನ್ನು ಎದುರಿಸೋದಕ್ಕೆ ಇಸ್ರೇಲ್ ಕೂಡ ತಯಾರಾಗಿದೆ. ಅತ್ಯಾಧುನಿಕ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಗಡಿಯಲ್ಲಿ ನಿಂತಿದ್ದು, ಕ್ಷಿಪಣಿ ದಾಳಿಗೂ ಸೈ ಅಂತಿದೆ ಯಹೂದಿ ರಾಷ್ಟ್ರ. ಮತ್ತೊಂದು ಕಡೆ ಕತಾರ್ಗೂ ಇರಾನ್ ದಾಳಿ ಭೀತಿ ಶುರುವಾಗಿದೆ. ಕತಾರ್ನಲ್ಲಿ ಅಮೆರಿಕ ಏರ್ಬೇಸ್ ಇದೆ. ಅಮೆರಿಕ ದಾಳಿಗೆ ಪ್ರತೀಕಾರವಾಗಿ ಕತಾರ್ ಏರ್ಬೇಸ್ಗೆ ಇರಾನ್ ದಾಳಿ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಯಾವುದೇ ಕ್ಷಣದಲ್ಲಿ ಮಹಾಯುದ್ಧ ಶುರುವಾಗಬಹುದು. ವೆನಿಜುವೆಲಾ ವಶಪಡಿಸಿಕೊಂಡಿರುವಂತಹ ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಸಂಚನ್ನ ರೂಪಿಸಿದ್ದಾರೆ. ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಕೌಂಟ್ ಡೌನ್. ಏಕಕಾಲಕ್ಕೆ 2 ದೇಶಗಳ ಮೇಲೆ ಟ್ರಂಪ್ ದಾಳಿ. ಮಧ್ಯಪ್ರಾಚ್ಯದಲ್ಲಿ ಮಹಾಯುದ್ಧದ ಕಾರ್ಮೋಡ ಆವರಿಸಿದೆ. ಹಿಂಸಾಚಾರದಿಂದ ಇರಾನ್ ಧಗ ಅಂತ ಹೊತ್ತಿ ಉರಿತಾ ಇದೆ. ಜನರ ದಂಗೆಯಿಂದ ಸರ್ವೋಚ್ಚ ನಾಯಕ ಖಮೇನಿ ಪತರುಗುಟ್ಟಿ ಹೋಗಿದ್ದಾನೆ. ಇದಕ್ಕೆಲ್ಲ ಕಾರಣ ವಿಶ್ವದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್. ಡ್ರಗ್ಸ್ ಮಾಫಿಯಾ ನೆಪದಲ್ಲಿ ವೆನಿಜುವೆಲಾ ದೇಶವನ್ನ ವಶಪಡಿಸಿಕೊಂಡಿರೋ ಟ್ರಂಪ್ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಸಜ್ಜಾಗಿದ್ದಾರೆ. ವೆನಿಜುವೆಲಾ ಬಳಿಕ ಇರಾನ್, ಗ್ರೀನ್ಲ್ಯಾಂಡ್ ಕಬ್ಜಾಗೆ ತೆರೆಮರೆಯಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಅದು ಏಕಕಾಲಕ್ಕೆ 2 ಪ್ರದೇಶದ ಮೇಲೆ ದಾಳಿ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ ಗ್ರೀನ್ಲ್ಯಾಂಡ್ಗಾಗಿ ಯಾವುದೇ ಬೆಲೆ ತೆರೋದಕ್ಕೆ ಸಿದ್ಧ ಅಂತ ಟ್ರಂಪ್ ಹೇಳಿದ್ದಾರೆ. ಇದರಿಂದ ಟ್ರಂಪ್ ವಿರುದ್ಧ ಯುರೋಪ್ ರಾಷ್ಟ್ರಗಳು ನಿಗಿ ಕೆಂಡ ಕಾರುತ್ತಿವೆ. ಅಷ್ಟೇ ಅಲ್ಲದೆ ಇರಾನ್ ಮೇಲಿನ ದಾಳಿಗೆ ಅಮೆರಿಕದ ಏರ್ಕ್ರಾಫ್ಟ್ ಕ್ಯಾರಿಯರ್ ಯುಎಸ್ಎಸ್ ಅಬ್ರಾಹಂ ಲಿಂಕನ್ ಸಿವಿಎನ್ 72 ಇರಾನ್ ಸಾಗರಕ್ಕೆ ಕಳುಹಿಸಿದೆ. ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಂತೆ ಇರಾನ್ ಗ್ರೀನ್ಲ್ಯಾಂಡ್ಗೆ ನುಗ್ಗೋದಕ್ಕೆ ಯೋಧರು ರೆಡಿಯಾಗಿ ನಿಂತಿದ್ದಾರೆ. ಅತ್ತ ಅಮೆರಿಕದ ದೋಸ್ತಿ ರಾಷ್ಟ್ರ ಇಸ್ರೇಲ್ಗೆ ಇರಾನ್ ದಾಳಿ ಭೀತಿ ಶುರುವಾಗಿದೆ. ಅಮೆರಿಕ ಫೀಡಿಗಿಡಿದ್ರೆ ಇತ್ತ ಇಸ್ರೇಲ್ ಮೇಲೆ ಬಾಂಬ್ ಮಳೆ ಸುರಿಸೋದಕ್ಕೆ ಇರಾನ್ ಸಜ್ಜಾಗಿದ್ದು, ಇತ್ತ ಇದನ್ನು ಎದುರಿಸೋದಕ್ಕೆ ಇಸ್ರೇಲ್ ಕೂಡ ತಯಾರಾಗಿದೆ. ಅತ್ಯಾಧುನಿಕ ಸುಧಾರಿತ ವಾಯು ರಕ್ಷಣಾ ವ್ಯವಸ್ಥೆ ಐರನ್ ಡೋಮ್ ಗಡಿಯಲ್ಲಿ ನಿಂತಿದ್ದು, ಕ್ಷಿಪಣಿ ದಾಳಿಗೂ ಸೈ ಅಂತಿದೆ ಯಹೂದಿ ರಾಷ್ಟ್ರ. ಮತ್ತೊಂದು ಕಡೆ ಕತಾರ್ಗೂ ಇರಾನ್ ದಾಳಿ ಭೀತಿ ಶುರುವಾಗಿದೆ. ಕತಾರ್ನಲ್ಲಿ ಅಮೆರಿಕ ಏರ್ಬೇಸ್ ಇದೆ. ಅಮೆರಿಕ ದಾಳಿಗೆ ಪ್ರತೀಕಾರವಾಗಿ ಕತಾರ್ ಏರ್ಬೇಸ್ಗೆ ಇರಾನ್ ದಾಳಿ ಮಾಡುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.